Hello dear students, welcome to online classes. Lesson number 8, The Wise King. The Wise King means Jana, Nipuna Raja Anta. Okay dear students, let's start the lesson. There was a quarrel between two women. Both of them claimed the same child. One said she was the child's real mother. The other said, "No, this woman is a liar. I am the child's real mother. I gave birth to this child." There was no one who knew the truth. It became difficult to settle the quarrel. So the two women went to the king for justice. The king was very wise. He heard both the women. Each said she was the child's real mother. The king thought for some time. Then he said, "There is only one way. We shall cut the child into two, then each of you can have half the child." On hearing this, one of the women kept quiet, but the other started crying bitterly. She fell at the king's feet. She said, "Please don't cut the child. Give it to that woman." This showed a true mother's love. It showed she was the child's real mother. The wise king gave the child to her. He sent the other woman to jail. Dear students, let's see the new words of the lesson. Quarrel. Quarrel means jagala. Between. In between ಅಂತ ಕರೀತಾರೆ. In between ಅಂದರೆ ಮಧ್ಯದಲ್ಲಿ. Both of them. Both ಅಂದರೆ ಇಬ್ಬರು. Them ಅಂದರೆ ಇಬ್ಬರು ಸಹ. ಆ ಇಬ್ಬರು ಮಹಿಳೆಯರು ಅಂದಂಗೆ. ಕ್ಲೇಮ್ಡ್ ಅಂದರೆ ತನ್ನದೆಂದು ಹೇಳು, ಹಕ್ಕು ಸಾಧಿಸು. ಕ್ಲೇಮ್ ಮಾಡು ಅಂದರೆ ನಂದು ಅಂತ ಹೇಳು ಅಂದಂಗೆ. ದ ಸೇಮ್ ಒಂದೇ ತರಹ. ರಿಯಲ್ ಅಂದರೆ ನಿಜವಾದ, ಟ್ರೂ ಅಂದಂಗೆ. ಲೈ ಅಂದರೆ ಸುಳ್ಳು, ಲೈಯರ್ ಅಂದರೆ ಸುಳ್ಳುಗಾತಿ. ಬರ್ತ್ ಅಂದರೆ ಜನನ, ಜನ್ಮ, ಹುಟ್ಟು ಅನ್ನಂಗೆ. ಡಿಫಿಕಲ್ಟ್ ಅಂದರೆ ಕಠಿಣ, ಕಷ್ಟವಾದ. ಸೆಟ್ಲ್ ಆಗೋದು ಅಂತ ಕರೀತಾರೆ. ಸೆಟ್ಲ್ ಆಗೋದು ಅಂದರೆ ತೀರ್ಮಾನ ಮಾಡೋದು, ನಿರ್ಧರಿಸುವುದು, ಮುಗಿಸುವುದು ಅನ್ನಂಗೆ. ಜಸ್ಟಿಸ್ ಅಂದರೆ ನ್ಯಾಯ. ಹಾಫ್ ಅಂದರೆ ಅರ್ಧ. ಹಾಫ್ಸ್ ಅಂದರೆ ಅರ್ಧ ಪ್ಲೂರಲ್ ಇದು. ಹಾಫ್ ಅಂದರೆ ಸಿಂಗ್ಯುಲರ್ ಅರ್ಧ. ಹಾವ್ಸ್ ಅಂದರೆ ಅರ್ಧ ಪ್ಲೂರಲ್ ಇದು, ಬಹುವಚನ. ಈಚ್ ಆಫ್ ಯು ನೀವಿಬ್ಬರು, ನಿಮ್ಮಲ್ಲಿ ಇಬ್ಬರಿಗೂ ಅನ್ನಂಗೆ. ಹಾಫ್ ದ ಚೈಲ್ಡ್ ಅರ್ಧ ಮಗು ಅಂದರೆ ಮಗುವನ್ನು ಕಟ್ ಮಾಡೋದು, ಕಟ್ ಮಾಡಿದ ಅರ್ಧ ಮಗು ಅನ್ನಂಗೆ. ಆನ್ ಹಿಯರಿಂಗ್ ಕೇಳಿಸಿಕೊಂಡು. ರಾಜ ಏನು ಮಾಡ್ತಾನೆ, ಇವರ ವಾದವನ್ನು ಕೇಳಿಸ್ಕೊತಾನೆ. ಅದಕ್ಕೆ ಆನ್ ಹಿಯರಿಂಗ್ ಕೇಳಿಸ್ಕೊಂಡು. ಕೆಪ್ಟ್ ಕ್ವೈಟ್ ಸುಮ್ಮನಿದ್ದಳು ಅಂದರೆ ಇಬ್ಬರು ಮಹಿಳೆಯರಲ್ಲಿ ಒಬ್ಬ ಮಹಿಳೆ ಏನಾಗ್ತಾಳೆ, ಸುಮ್ಮನಾಗ್ಬಿಡ್ತಾಳೆ. ಮಗುವನ್ನು ಕೊಂದು ಹಾಫ್ ಮಾಡಿ ಕೊಡ್ತೀವಿ ಅಂತಂದು ರಾಜ ಹೇಳಿದಾಗ ಒಬ್ಬಕ್ಕೆ ಏನಾಗ್ತಾಳೆ, ಸುಮ್ಮನಾಗ್ಬಿಡ್ತಾಳೆ. ಕೆಪ್ಟ್ ಕ್ವೈಟ್. ಬಿಟರ್ಲಿ ಇನ್ನೊಬ್ಳು ಅಳ್ತಾಳೆ. ಹೇಗೆ ಅಳ್ತಾಳೆ? ಬಿಟರ್ಲಿ ಅಂದರೆ ಬಿಕ್ಕಿ ತುಂಬ ದುಃಖದಿಂದ ಅಳತಾಳೆ. ಶೋಡ್ ತೋರಿಸುತ್ತದೆ. ಸೆಂಟ್ ಅಂದರೆ ಕಳುಹಿಸು, ಸೆಂಡ್ ಮಾಡು ಅಂದಂಗೆ. ಈಗ ಈ ಪಾಠದ ಅರ್ಥವನ್ನು ನೋಡೋಣ. ಲೆಸನ್ ನಂಬರ್ 8, ದ ವೈಸ್ ಕಿಂಗ್. ಜಾಣ, ನಿಪುಣ ರಾಜ. ದೇರ್ ವಾಸ್ ಅ ಕ್ವಾರಲ್ ಬಿಟ್ವೀನ್ ಟೂ ವುಮನ್. ಒಂದಿನ ಏನಾಯಿತು, ಆ ರಾಜನ ಊರಲ್ಲಿ ಇಬ್ಬರು ಹೆಣ್ಮಕ್ಳು ಜಗಳ ಆಡ್ತಾಯಿದ್ರು.
ಯಾವ ಕಾರಣಕ್ಕಾಗಿ ಅಂದರೆ ಬೋತ್ ಆಫ್ ದೆಮ್ ಕ್ಲೇಮ್ಡ್ ದ ಸೇಮ್ ಚೈಲ್ಡ್. ಒಂದು ಮಗುವಿನ ವಿಚಾರವಾಗಿ ಅವರು ಜಗಳಾಡ್ತಾ ಇದ್ರು. ಏನಂತ? ಬೋತ್ ಆಫ್ ದೆಮ್ ಕ್ಲೇಮ್ಡ್ ದ ಸೇಮ್ ಚೈಲ್ಡ್. ಆ ಒಂದೇ ಮಗುವನ್ನು ನಂದು ಅಂಥೇಳಿ ಆ ಇಬ್ಬರು ಮಹಿಳೆಯರು, ಆ ಮಗುವಿನ ತಾಯಿ ನಾನು ಅಂಥೇಳಿ ಇಬ್ಬರು ತಾಯಂದಿರು ಒಂದೇ ಮಗುವನ್ನು ಹಿಡಿದುಕೊಂಡು ಜಗಳಾಡ್ತಾ ಇದ್ರು. ಈ ಮಗು ನಂದು ಅಂತೇಳಿ. ಇದು ಒನ್ ಸೆಡ್ ಶಿ ವಾಸ್ ದ ಚೈಲ್ಡ್ಸ್ ರಿಯಲ್ ಮದರ್. ಒಬ್ಳು ಹೇಳ್ತಾಳೆ ನಾನು ಈ ಮಗುವಿನ ನಿಜವಾದ ತಾಯಿ ಅಂತ ಹೇಳ್ತಾಳೆ. ಅದಕ್ಕೆ ಪ್ರತಿಯಾಗಿ ಇನ್ನೊಬ್ಳು ಹೇಳ್ತಾಳೆ ದ ಅದರ್ ಒನ್ ಸೆಡ್ ನೋ, ದಿಸ್ ವುಮನ್ ಈಸ್ ಅ ಲಯರ್, ಐ ಆಮ್ ದ ಚೈಲ್ಡ್ಸ್ ಮದರ್, ಐ ಗೇವ್ ಚೈಲ್ಡ್ ಅಂತ ಹೇಳ್ತಾಳೆ. ಒಬ್ಳೇನಂತಾಳೆ ಈ ಮಗುವಿನ ತಾಯಿ, ನಿಜವಾದ ತಾಯಿ ನಾನು ಅಂತ ಹೇಳಿದ್ರೆ, ಇನ್ನೊಬ್ಳು ಹೇಳ್ತಾಳೆ ಅವಳು ಹೇಳ್ತಾ ಇರೋದು ಸುಳ್ಳು, ಒಬ್ಬ ಸುಳ್ಳಗಾತಿ, ಲಯರ್, ಐ ಆಮ್ ದ ಚೈಲ್ಡ್ಸ್ ಮದರ್, ನಾನು ತಾಯಿಯ ಮಗುವಿನ ತಾಯಿ ಅಂತ ಹೇಳ್ತಾಳೆ. ಐ ಗೇವ್ ಬರ್ತ್ ಟು ದಿಸ್ ಚೈಲ್ಡ್, ಆ ಮಗುವಿಗೆ ನಾನು ಜನ್ಮ ಕೊಟ್ಟಿದ್ದೀನಿ ಅಂತ ಒಬ್ಳು ಹೇಳ್ತಾಳೆ. ಹೀಗೆ ಜಗಳ ನಡೀತಾ ಇದೆ. ಆದರೆ ಅಲ್ಲಿರುವಂಥ ಜನರಿಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಒಂದು ಮಗುವಿನ ನಿಜವಾದ ತಾಯಿ ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ದೇರ್ ವಾಸ್ ನೋ ಒನ್ ಹೂ ನ್ಯೂ ದ ಟ್ರೂತ್. ಸತ್ಯ ಏನು, ಆ ಮಗುವಿನ ನಿಜವಾದ ತಾಯಿ ಯಾರು ಅಂತ ಹೇಳಿ, ಮಗುವಿನ ನಿಜವಾದ ತಾಯಿ ಯಾರು ಅನ್ನೋ ಸತ್ಯವನ್ನು ತಿಳಿದುಕೊಂಡವರು ಅಲ್ಲಿ ಯಾರೂ ಇರಲಿಲ್ಲ. ದೇರ್ ವಾಸ್ ನೋ ಒನ್ ಹೂ ನ್ಯೂ ದ ಟ್ರೂತ್. ಇಟ್ ಬಿಕೇಮ್ ಡಿಫಿಕಲ್ಟ್ ಟು ಸೆಟಲ್ ದ ಕ್ವಾರಲ್. ಇದೇನಾಯಿತು, ಹೀಗೆ ಜಗಳ ಜಾಸ್ತಿ ಆಗ್ತಾ ಹೋಯಿತು. ಈ ಸತ್ಯ ಯಾರೋ ಗೊತ್ತಿರದೇ ಹೋಗಿದ್ದರಿಂದ ಇಟ್ ಬಿಕೇಮ್ ಡಿಫಿಕಲ್ಟ್ ಟು ಸೆಟಲ್ ದ ಕ್ವಾರಲ್. ಆ ಜಗಳವನ್ನು ಬಗೆಹರಿಸಲಿಕ್ಕೆ, ತೀರ್ಮಾನ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಯಿತು. ಯಾಕಂದರೆ ಪ್ರತಿಯೊಬ್ಬರೂ, ಇಬ್ಬರು ಮಹಿಳೆಯರು ಇದು ಮಗು ನಂದು, ನಾನೇ ಮಗುವಿನ ನಿಜವಾದ ತಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಸೊ ದ ಟೂ ವುಮನ್ ವೆಂಟ್ ಟು ದ ಕಿಂಗ್ ಫಾರ್ ಜಸ್ಟಿಸ್. ಹಾಗಾಗಿ ಅವ್ರು ಏನು ಮಾಡಿದ್ರು, ಇವಾಗೆಲ್ಲ ಏನಿದಾವ್ರಿ, ಪೊಲೀಸ್ ಸ್ಟೇಷನ್, ಕೋರ್ಟು ಅಂತಿದ್ದಾವೆ ಏನಾದರೂ ಜಗಳ ಆದರೆ ಅವಾಗ ರಾಜನ ಆಸ್ಥಾನದಲ್ಲಿ ರಾಜನೇ ತೀರ್ಮಾನ ಮಾಡ್ತಾ ಇದ್ದ. ಹಾಗಾಗಿ ಅವ್ರು ಏನು ಮಾಡಿದರು, ಇಬ್ಬರು ಮಹಿಳೆಯರು ಮಗುವನ್ನು ಕರೆದುಕೊಂಡು ರಾಜನ ಹತ್ರ ತೀರ್ಮಾನ ಮಾಡೋದಕ್ಕೆ ಹೋಗೋಣ ನಡಿ ಅಂತೇಳಿ ಬರ್ತಾರೆ. ಸೊ ದ ಟೂ ವುಮೆನ್ ವೆಂಟ್ ಟು ದ ಕಿಂಗ್ ಫಾರ್ ಜಸ್ಟಿಸ್. ನ್ಯಾಯಕ್ಕಾಗಿ ರಾಜನ ಹತ್ರ ಬಂದರು. ದ ಕಿಂಗ್ ವಾಸ್ ವೆರಿ ವೈಸ್. ರಾಜ ಏನಾಗಿದ್ದ? ನಿಪುಣನಾಗಿದ್ದ, ಜಾಣನಾಗಿದ್ದ, ಪ್ರವೀಣನಾಗಿದ್ದ. ಹಾಗಾಗಿ ಹಿ ಹರ್ಡ್ ಬೋತ್ ದ ವುಮನ್. ಇಬ್ಬರನ್ನು ಕೇಳ್ತಾನೆ, ಇಬ್ಬರ ವಾದವನ್ನು ಕೇಳ್ತಾನೆ. ಅವಳೇನು ಹೇಳ್ತಾಳೆ, ಇವಳೇನು ಹೇಳ್ತಾಳೆ ಅಂತ ಇಬ್ಬರ ವಾದವನ್ನು ಕೇಳ್ತಾನೆ. ಇಬ್ಬರು ಏನು ಮಾಡ್ತಾರೆ, ಈಚ್ ಸೆಡ್ ಶಿ ವಾಸ್ ದ ಚೈಲ್ಡ್ಸ್ ರಿಯಲ್ ಮದರ್. ಪ್ರತಿಯೊಬ್ಬರು ಮೊದಲಿನ ಥರನೇ ವಾದ ಮಾಡ್ತಾರೆ, ನಾನೇ ನಿಜವಾದ ತಾಯಿ ಅಂತ ಹೇಳಿ. ದ ಕಿಂಗ್ ಥಾಟ್ ಫಾರ್ ಸಮ್ ಟೈಮ್. ವಿಚಾರ ಮಾಡ್ತಾನೆ ರಾಜ ಇಬ್ಬರ ವಾದವನ್ನು ಕೇಳಿ. ಹಾಗಾದರೆ ಈ ಮಗುವಿನ ನಿಜವಾದ ತಾಯಿ ಯಾರು, ಹೇಗೆ ಕಂಡುಹಿಡಿಬೇಕು ಇದನ್ನು ಅಂತ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಆಮೇಲೆ ಹೇಳ್ತಾನೆ, ದೆನ್ ಹೀ ಸೆಡ್, ನಂತರ ಹೇಳ್ತಾನೆ, ದೆರ್ ಈಸ್ ಓನ್ಲಿ ಒನ್ ವೇ, ವಿ ಶಾಲ್ ಕಟ್ ದ ಚೈಲ್ಡ್ ಇಂಟು 2 halves, ದೆನ್ ಈಚ್ ಆಫ್ ಯು ಕ್ಯಾನ್ ಹ್ಯಾವ್ ಹಾಫ್ ದ ಚೈಲ್ಡ್. ಹಾಗಾದರೆ ಇವಾಗಿರೋದು ಒಂದೇ ದಾರಿ, ನಾವೇನು ಮಾಡೋಣ, ಮಗುವನ್ನು ಅರ್ಧ ಮಾಡಿ ಇಬ್ಬರಿಗೂ ಅರ್ಧ ಮಗುವನ್ನು ಕೊಡೋಣ ಅಂತ ತೀರ್ಮಾನ ಮಾಡ್ತಾನೆ. ಇದೇ ಒಂದು ದಾರಿ ಇರೋದೀಗ, ಈ ದಾರಿಯನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಇಲ್ಲ ಅಂತ ಹೇಳ್ತಾನೆ. ಆನ್ ಹಿಯರಿಂಗ್ ದಿಸ್, ಇದನ್ನು ಕೇಳಿಸ್ಕೊಂಡು ರಾಜ ಯಾವಾಗ ಮಗುವನ್ನು 2 ತುಂಡು ಮಾಡಿ ಸಮಭಾಗಗಳನ್ನಾಗಿ ಮಾಡಿ ಇಬ್ಬರಿಗೂ ಒಂದೊಂದು ತುಂಡನ್ನು ಕೊಡ್ತಾರೆ ಅಂತ ರಾಜ ಹೇಳ್ತಾನಲ್ಲ, ಹೇಳಿದ್ದನ್ನು ಕೇಳಿಸ್ಕೊಂಡ ತಕ್ಷಣ ಏನಾಗ್ತದೆ, ಆನ್ ಹಿಯರಿಂಗ್ ದಿಸ್, ಇದನ್ನು ಕೇಳಿಸ್ಕೊಂಡು ಒನ್ ಆಫ್ ದ ವುಮನ್ ಕೆಪ್ಟ್ ಕ್ವೈಟ್. ಒಬ್ಬ ಮಹಿಳೆ ಏನಾದ್ಲು, ಸುಮ್ಮನೆ ನಿಂತುಬಿಟ್ಲು. ಆಯಿತು ಮಾಡ್ರಿ ಅಂಥೇಳಿ, ಕಟ್ ಮಾಡ್ತೀರಾ ಮಾಡ್ರಿ ಅಂಥೇಳಿ. ಬಟ್ ದ ಅದರ್ ಸ್ಟಾರ್ಟೆಡ್ ಕ್ರೈಯಿಂಗ್ ಬಿಟರ್ಲಿ. ಆದರೆ ಇನ್ನೊಬ್ಬಳು ಬಹಳ ದುಃಖದಿಂದ ಬಿಕ್ಕಿ ಅಳಕತ್ಲು, ತುಂಬ ದುಃಖದಪ್ಪಳಾಗಿ ಬಿಕ್ಕಿ ಅಳಕತ್ಲು.
ಅಳ್ತಾ 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 ಹೇಳ್ತಾಳೆ, ಶಿ ಫೆಲ್ ಅಟ್ ದ ಕಿಂಗ್ಸ್ ಫೀಟ್. ರಾಜನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳೆ, ಅಳ್ಕೊಂತಾನೆ ಬಿಕ್ಕಿ ಬಿಕ್ಕಿ ಅಳ್ತಾ ರಾಜನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾಳೆ, ಪ್ಲೀಸ್ ಡೋಂಟ್ ಕಟ್ ದ ಚೈಲ್ಡ್. ದಯವಿಟ್ಟು ಮಗುವನ್ನು ಕಟ್ ಮಾಡಬೇಡಿ, ಮಗುವನ್ನು ಅರ್ಧ ಅರ್ಧ ಮಾಡಿ ತುಂಡಾಗಿ ಮಾಡಿ ಕತ್ತರಿಸಬೇಡಿ ಅಂತ ಹೇಳ್ತಾಳೆ. ಗಿವ್ ಇಟ್ ಟು ದಟ್ ವುಮನ್, ಕತ್ತರಿಸಬೇಡಿ, ಅದೇ ಮಹಿಳೆಗೆ ಕೊಟ್ಬಿಡಿ ಅಂತ ಹೇಳ್ತಾಳೆ. ಹೀಗೆ ಹೇಳಿದ ತಕ್ಷಣನೇ ದಿಸ್ ಶೋಡ್, ರಾಜ ಇದರಿಂದ ಏನು ಗೊತ್ತಾಯಿತು? ದಿಸ್ ಶೋಡ್ ಅ ಟ್ರೂ ಮದರ್ಸ್ ಲವ್, ಒಬ್ಬ ನಿಜವಾದ ತಾಯಿಯ ಪ್ರೀತಿಯನ್ನು ಇದು ತೋರಿಸುತ್ತೆ. ಯಾಕಂದರೆ ಯಾವ ತಾಯಿನೂ ಮಗುವನ್ನು ಸಾಯಿಸಲಿಕ್ಕೆ, ಮಗುವನ್ನು ಕೊಲ್ಲಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಆ ಒಂದು ಅಳತಿರುವಂಥ ಮಹಿಳೆ ಹೇಳ್ತಾ ಇದ್ದಾಳೆ ರಾಜನ ಕಾಲಿಗೆ ಬಿದ್ದು, ಈ ಮಗುವನ್ನು ಕಟ್ ಮಾಡಬೇಡಿ, ಅರ್ಧ ಅರ್ಧ ಮಾಡಬೇಡಿ, ಅದನ್ನು ಕೊಲ್ಲಬೇಡಿ, ಅದೇ ಮಹಿಳೆಗೆ ಕೊಟ್ಟುಬಿಡಿ. ಈಗ ಯಾರು ಆ ಮಗು ನಂದು ಅಂತ ವಾದ ಮಾಡ್ತಿದ್ದಾಳಲ್ಲ ಅವಳಿಗೆ ಕೊಟ್ಟುಬಿಡಿ ಅಂತ ಹೇಳ್ತಾಳೆ. ಇಟ್ ಶೋಡ್ ಶಿ ವಾಸ್ ದ ಚೈಲ್ಡ್ಸ್ ರಿಯಲ್ ಮದರ್. ಇದರಿಂದ ಏನು ಗೊತ್ತಾಯಿತು? ಅವಳೇ ಮಗುವಿನ ನಿಜವಾದ ತಾಯಿ ಅಂತ ಗೊತ್ತಾಯಿತು. ದ ವೈಸ್ ಕಿಂಗ್ ಗೇವ್ ದ ಚೈಲ್ಡ್ ಟು ಹರ್. ಇದನ್ನು ಕೇಳಿಸ್ಕೊಂಡು ಆ ಅಳುವಂತಹ ಬಿಕ್ಕಿ ಬಿಕ್ಕಿ ಅಳ್ತಿರುವಂಥ ತಾಯಿಗೆ ಆ ಮಗುವನ್ನು ಕೊಡ್ತಾಳೆ. ನೀನೇ ಈ ಮಗುವಿನ ನಿಜವಾದ ತಾಯಿ, ನೀನು ತೆಗೆದುಕೋ ಈ ಮಗುವನ್ನು ಅಂಥೇಳಿ ಕೊಡ್ತಾನೆ. ಕೊಟ್ಟು ಹಿ ಸೆಂಟ್ ದ ಅದರ್ ವುಮನ್, ಯಾರು ಆ ಮಗುವನ್ನು ಅರ್ಧ ಅರ್ಧ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಸುಮ್ಮನೆ ನಿಂತ್ಕೊಂಡಿದ್ಲಲ್ಲ ಅವಳನ್ನು, ಹಿ ಸೆಂಟ್ ದ ಅದರ್ ವುಮನ್ ಟು ಜೈ, ಬಂದಿ ಖಾನೆಗೆ ಅವಳನ್ನು ಕಳಿಸ್ತಾನೆ ರಾಜ. ಈ ರಾಜ ಏನು ಮಾಡಿದ? ಈಗ ತಾಯಿ, ಮಗುವಿನ ತಾಯಿ ಯಾರು ಅನ್ನೋದನ್ನು ಕಂಡು ಹಿಡಿತಾನೆ. ಹೀಗೆ ರಾಜ ಏನು ಮಾಡ್ತಾನಪ್ಪ ಅಂತಂದರೆ, ಈ ಒಂದು ಬಗೆಹರಿಯಾದಂತಹ ಒಂದು ಸಮಸ್ಯೆಯನ್ನು ತುಂಬ ಜಾಣತನದಿಂದ, ತನ್ನ ಚಾಣಾಕ್ಷತನದಿಂದ ಆ ಮಗುವಿನ ನಿಜವಾದ ತಾಯಿ ಯಾರು ಅನ್ನೋದನ್ನು ಕಂಡು ಹಿಡಿತಾನೆ. ಧನ್ಯವಾದಗಳು.